Hello all. So here is the concept of advance tax. TDS ಆದ್ಮೇಲೆ this is the major concept what you need to learn is advance tax. So ಏನಪ್ಪ ಇದು advance tax ಅಥವಾ advance payment of tax ಅಂತಂದ್ರೆ it is nothing but according to the Income Tax Act, assessees are required to pay tax in advance in a previous year if their tax liability for the year is likely to be rupees 10,000 or more. ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅಸೆಸಿ ಇರ್ತಾನೆ, ಕಂಪನಿ ಅಸೆಸಿ, ಒಂದು ಟ್ಯಾಕ್ಸ್ ಲಯಬಿಲಿಟಿ ಪರ್ ಇಯರ್ ಜಾಸ್ತಿ ಬರ್ತಾ ಇರುತ್ತೆ, ದಟ್ ಇಸ್ ಮೋರ್ ದ್ಯಾನ್ 10,000 ಇರುತ್ತೆ. ಅವಾಗ ಅವನೇನ್ ಮಾಡ್ಬೋದು ಅಂದ್ರೆ ಗೌರ್ಮೆಂಟ್ಗೆ ಅಡ್ವಾನ್ಸ್ ಆಗಿ ಅವನ ಹತ್ರ ದುಡ್ಡಿರ್ಬೇಕಾದ್ರೆ ಟ್ಯಾಕ್ಸ್ ನ ಕಟ್ತಾ ಹೋಗ್ತಾನೆ. ಸೊ ಅದು ಅಡ್ವಾನ್ಸ್ ಟ್ಯಾಕ್ಸ್ ಕೆಳಗಡೆ ರಿಜಿಸ್ಟರ್ ಮಾಡ್ಕೊಂಡು he'll be paying some advance tax to the government. ಅದಾದ್ಮೇಲೆ ಅವ್ನ್ ಪರ್ಟಿಕ್ಯುಲರ್ ಇಯರ್ದು ಅಸೆಸ್ಮೆಂಟ್ ಮಾಡಿ ಅವ್ನ್ ಎಷ್ಟು ಇನ್ಕಮ್ ಬಂದಿದ್ಯಾ, ಲಾಸ್ ಆಗಿದೆಯಾ ಅದೆಲ್ಲ ಚೆಕ್ ಮಾಡಿದ್ಮೇಲೆ ವಾಟ್ ಎವರ್ ದ ಟೋಟಲ್ ಲಯಬಿಲಿಟಿ ಇಸ್ ದೇರ್, ಅದರಲ್ಲಿ ಅವ್ರು ಕಟ್ಟಿರುವಂತ ಟ್ಯಾಕ್ಸ್ ಗಿಂತ ಜಾಸ್ತಿ ಇದ್ರೆ ವಾಪಸ್ ಕೊಡ್ತಾರೆ, ಅದಕ್ಕಿಂತ ಕಮ್ಮಿ ಇದ್ರೆ ಅಗೇನ್ ದೇ ವಿಲ್ ಕ್ಲೈಮ್ ಟುವರ್ಡ್ಸ್ ದಿ ಅಸೆಸಿ. ಸೊ ದಿಸ್ ಇಸ್ ದ ಹೋಲ್ ಪ್ರೊಸೆಸ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್. ಸೊ ಅಡ್ವಾನ್ಸ್ ಟ್ಯಾಕ್ಸ್ ನ ಹೇಗ್ ಕಟ್ತಾರೆ ಅಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಈಗ 20,000 ನಿಮ್ದು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಕಟ್ಟಬೇಕು. ಸೊ ಅವಾಗ ಅದನ್ನ ಡ್ಯೂ ಡೇಟ್ಸ್ ಕೊಡ್ತಾರೆ. ಸೊ 4 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಟ್ಟೋ ತರ, 5 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಟ್ಟೋ ತರ, 5 ಇನ್ಸ್ಟಾಲ್ಮೆಂಟ್ಸ್ ಕೊಡಲ್ಲ, ಬಟ್ ಐ ಸೆಡ್ ಫಾರ್ ಎನ್ ಎಕ್ಸಾಂಪಲ್. ಸೊ ಆ ತರ ಅಡ್ವಾನ್ಸ್ ರೀತಿ ಅಥವಾ ಇನ್ಸ್ಟಾಲ್ಮೆಂಟ್ ರೀತಿ ಕಟ್ತಾ ಹೋಗ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಅಡ್ವಾನ್ಸ್ ಟ್ಯಾಕ್ಸ್. ಅರ್ಥ ಆಯ್ತಾ? ಇಟ್ ಈಸ್ ಅಪ್ಲಿಕೇಬಲ್ ವೆನ್ ಅನ್ ಇಂಡಿವಿಜುವಲ್ ಹ್ಯಾಸ್ ಸೋರ್ಸ್ ಆಫ್ ಇನ್ಕಮ್ ಅದರ್ ದ್ಯಾನ್ ಹಿಸ್ ಆರ್ ಹರ್ ಸ್ಯಾಲರಿ. For instance, if one is earning through capital gains, interest on investments, lottery, house property, business, ಇದೆಲ್ಲಾನು ಸೇರಿ ಅವ್ರ ಟ್ಯಾಕ್ಸ್ ಲೈಬಿಲಿಟಿ ಜಾಸ್ತಿ ಬಂತು ಅಂದಾಗ ದೇ ವಿಲ್ ಗೋ ಫಾರ್ ಅಡ್ವಾನ್ಸ್ ಟ್ಯಾಕ್ಸ್ ಆಪ್ಷನ್. ಸೊ ಇಲ್ಲಿ ಫಾರ್ ನಾನ್ ಕಾರ್ಪೊರೇಟ್ ಅಸೆಸಿ 3 ಸ್ಲಾಟ್ ಕೊಡ್ತಾರೆ, 3 ಇನ್ಸ್ಟಾಲ್ಮೆಂಟ್, ಅಂಡ್ ಕಾರ್ಪೊರೇಟ್ ಕಂಪನೀಸ್ಗಾದ್ರೆ 4 ಇನ್ಸ್ಟಾಲ್ಮೆಂಟ್ ಕೊಡ್ತಾ ಹೋಗ್ತಾರೆ. ಅರ್ಥ ಆಯ್ತಾ? And however, any payment of advance tax made before March 31st will be treated as advance tax. ಸೊ ಮಾರ್ಚ್ 31st ಅಷ್ಟೊತ್ತಿಗೆ ಪೇ ಮಾಡಿದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅಡ್ವಾನ್ಸ್ ಟ್ಯಾಕ್ಸ್. ದೆನ್ ಅವ್ರೇನಾದ್ರೂ ಪೇ ಮಾಡಲಿಲ್ಲ, ಇಫ್ ಹಿ ಹ್ಯಾಸ್ ಆಪ್ಟೆಡ್ ಫಾರ್ ಅಡ್ವಾನ್ಸ್ ಟ್ಯಾಕ್ಸ್ ಮತ್ತೆ ಅವ್ರೇನೋ ಪೇ ಮಾಡಿಲ್ಲ ಅಂದ್ರೆ ಹಿಲ್ ಬಿ ಪೀನಲೈಸ್ಡ್ ಅಂಡ್ ಹಿ ಹ್ಯಾಸ್ ಟು ಪೇ ಸಮ್ ಇಂಟ್ರೆಸ್ಟ್ ನ ಹಾಕ್ತಾ ಹೋಗ್ತಾರೆ. ಸೊ ಅದಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ನ ಪ್ರಾಪರ್ ಆಗಿ ಪೇ ಮಾಡ್ತಾ ಹೋಗ್ಬೇಕು. ಸೊ ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಇಫ್ ಯು ಹ್ಯಾವ್ ಅಬ್ಸರ್ವ್ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿ ಲಾಸ್ಟ್ ಡೇಟ್ ಬರ್ತಿದೆ ಅಂತ. ಸೊ ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಜಾಸ್ತಿ ಕೊಡುವಂತ ಇದು ಡ್ಯೂ ಡೇಟ್ಸ್ ಅಂದ್ರೆ ದಿಸ್ ಇಸ್ ಫಾರ್ ಕಾರ್ಪೊರೇಟ್ ಅಸೆಸಿ. ಸೊ ಇದರಲ್ಲಿ ಆನ್ ಆರ್ ಬಿಫೋರ್ June 15th ನಾಟ್ ಲೆಸ್ ದನ್ 15% ಆಫ್ ಟ್ಯಾಕ್ಸ್ ಪೇಯಬಲ್, ಮತ್ತೆ ಆನ್ ಆರ್ ಬಿಫೋರ್ 15th ಸೆಪ್ಟೆಂಬರ್ ಒಂದು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕು, ಅಲ್ಲಿ 45% ಅಷ್ಟು ಕಟ್ಟಿರ್ಬೇಕು. ದೆನ್ 15th ಡಿಸೆಂಬರ್ ಅಲ್ಲಿ 75% ಅಷ್ಟು ಪೇ ಆಗಿರ್ಬೇಕು, and before 15th March full pay ಆಗಿರ್ಬೇಕು. ಸೊ these are the 4 slots what they have given. ಸೊ ಅಡ್ವಾನ್ಸ್ ಟ್ಯಾಕ್ಸ್ ಅವ್ರ ಟ್ಯಾಕ್ಸ್ ಲೈಬಿಲಿಟಿ ಮೋರ್ ದ್ಯಾನ್ 10,000 ಬರುತ್ತೆ ಅಂತಂದ್ರೆ ಪ್ರೀವಿಯಸ್ ಇಯರ್ಗೆ ಅವರು ಅಡ್ವಾನ್ಸ್ ಆಗಿ ಇನ್ಕಮ್ ಟ್ಯಾಕ್ಸ್ ನ ಕಟ್ಟಿರ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಅಡ್ವಾನ್ಸ್ ಟ್ಯಾಕ್ಸ್. ಸೇಮ್ ಆಸ್ ಡ್ಯೂ ಡೇಟ್ಸ್ ಕೊಟ್ಟಿದಾರಲ್ಲ ಲಾಸ್ಟ್ ಸ್ಲೈಡ್ ಅಲ್ಲಿ, ಅದೇ ತರ ಇದೆ. ಸೊ ಗೋ ಥ್ರೂ ಇಟ್. ಥಿಯರಿಗೂ ಕೇಳಿದ್ರೆ ಕೇಳ್ಬೋದು, ಡ್ಯೂ ಡೇಟ್ಸ್ ಬರೀರಿ ಅಡ್ವಾನ್ಸ್ ಟ್ಯಾಕ್ಸ್ ಅಂದ್ರೆ. ಸೊ ಯು ನೀಡ್ ಟು ರೈಟ್ ದಿಸ್. So these are the due dates, and for in case of companies these are the 4 installments. For non-companies 3 installments will be given. So understand the concept. ಏನು advance tax ಅಂತಂದ್ರೆ, so problem ಅಲ್ಲಿ ಕೊಟ್ಟಿರ್ತಾರೆ that you need to analyze the tax liability. ಆ tax liability ಬಂದ್ರೆ how much you need to pay installment wise ಅಲ್ಲಿ ಎಷ್ಟೆಷ್ಟು ಕಟ್ತಾ ಹೋಗ್ಬೇಕು ಅಂತ you need to just calculate ಅಷ್ಟೇ. So that is about all problem. So here is the format wherein you have to compute the advance tax. Then mandatory format alla to have a ಏನಂತಾರೆ knowledge about it. First ಎಲ್ಲ 5 head income ಪ್ರಕಾರ ಕೊಟ್ಟಿರ್ತಾರೆ. Say for example income from house property, salary, business, capital gain, other sources, ಎಲ್ಲ ಇನ್ಕಮ್ದು ಅಮೌಂಟ್ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ದೆನ್ ಅದ್ರಲ್ಲಿ ಏನಾದ್ರು ಲಾಸಸ್ ಅಂತ ಕೊಟ್ಟಿದ್ರೆ ಲೆಸ್ ಮಾಡ್ಕೊಂಡು, ದೆನ್ ಏನಾದ್ರು ಡಿಡಕ್ಷನ್ಸ್ ಇದ್ರೆ, ಸರ್ಚಾರ್ಜ್ ಡಿಡಕ್ಷನ್ ಇದ್ರೆ, ಆಲ್ ದೋಸ್ ಡಿಡಕ್ಷನ್ಸ್ ಯು ನೀಡ್ ಟು ಗಿವ್. ಅದೆಲ್ಲ ಆದ್ಮೇಲೆ ಆಡ್ 4% ಎಜುಕೇಶನ್ ಸೆಸ್, ಅದೆಲ್ಲ ಆಡ್ ಮಾಡಿದ್ಮೇಲೆ ದ ಟೋಟಲ್ ಅಮೌಂಟ್ ವಾಟ್ ಯು ಆರ್ ಗೆಟಿಂಗ್ ಇಸ್ ದಟ್ ಇಟ್ ಸೆಲ್ಫ್ ಅಡ್ವಾನ್ಸ್ ಟ್ಯಾಕ್ಸ್ ಲೈಬಿಲಿಟಿ. ಬಂದಿರೋಂಥ ಅಡ್ವಾನ್ಸ್ ಟ್ಯಾಕ್ಸ್ ಲೈಬಿಲಿಟಿನ ಯು ಆರ್ ಸಪೋಸ್ ಟು ಡಿವೈಡ್ ಇಟ್ ಇನ್ 4 installments and pay it to government. ಆ 4 installments ನ how you are going to calculate is the problem.
ಅರ್ಥ ಆಯ್ತಾ? ಆ 4 ಇನ್ಸ್ಟಾಲ್ಮೆಂಟ್ಸ್ಗೆ ಯಾವ ರೀತಿ 15%, 45%, 75%, 100% ಅಂತ ಸ್ಲಾಟ್ಸ್ ಇದೆಯೋ, ದಟ್ ಹೌ ಯು ನೀಡ್ ಟು ಕ್ಯಾಲ್ಕುಲೇಟ್ ಇಸ್ ದ ಪ್ರಾಬ್ಲಮ್. ಅರ್ಥ ಆಯ್ತಾ?